ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತೊಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದೇ ಕೇಸರಿ ಬಾತ್. ಈ ಕೇಸರಿಯನ್ನು ಬಳಸಿಬಿಟ್ಟು ಅದೇ ರೀತಿಯಾಗಿ ಪ್ರತಿಯೊಂದು ಐಟಮನ್ನು ಕೂಡ ಸರಿಯಾದ ಅಳತೆಯಲ್ಲಿ ಮಾಡಿದ್ರೆ ಪರ್ಫೆಕ್ಟ್ ಆದಂತಹ ಕೇಸರಿ ಬಾತನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಸರಿಯಾದ ಅಳತೆ ಪ್ರಮಾಣದಲ್ಲಿ ಕೇಸರಿಯನ್ನು ಬಳಸಿ ಕೇಸರಿ ಬಾತನ್ನು ಮಾಡೋ ವಿಧಾನವನ್ನು ನೋಡ್ಕೊಂಡು ಬರೋಣ. ಕೇಸರಿ ಬಾತ್ ಮಾಡ್ಕೊಳ್ಳೋದಕ್ಕೆ ನಾನೆಲ್ಲ ತಯಾರಿಯನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾವು ಮಾಡಬೇಕಾಗಿರುವಂಥದ್ದು ಹೆಸರಲ್ಲಿರುವಂತಹ ಕೇಸರಿ ದಳಗಳನ್ನು ನಾವೀಗ ನೆನೆ ಹಾಕ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಾನು ಅರ್ಧ ಗ್ರಾಮ್ನ ಬಾಕ್ಸನ್ನು ತಗೊಂಡು ಅದರಲ್ಲಿ ಅರ್ಧದಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀರಲ್ಲಿ ನೆನೆ ಹಾಕ್ಕೊಳ್ಬೇಕು. ಒಂದು 1/4 ಗಂಟೆ ಎಲ್ಲ ನೆನೆದ್ರೆ ಇದು ಸಾಕಾಗತ್ತೆ. ಚೆನ್ನಾಗಿ ಅದರ ಕಲರೆಲ್ಲ ಬಿಟ್ಕೊಳ್ಬೇಕು, ಅದರ ಸತ್ವ ಎಲ್ಲ ಬಿಟ್ಕೊಳ್ಳೋವರೆಗೆ ನಾವಿದನ್ನು ಮೊದಲಿಗೆ ನೆನೆ ಹಾಕಿ ಇಟ್ಕೊಳ್ಬೇಕಾಗತ್ತೆ. ಇನ್ನೀಗ ಸ್ಟವ್ ಮೇಲೆ ಒಂದು ದಪ್ಪ ತಳದ ಬಾಣಲಿ ಅಥವಾ ಪ್ಯಾನನ್ನಾದರೂ ತಗೊಳ್ಬೋದು. ಅದರಲ್ಲಿ ನಾವೀಗ ತುಪ್ಪವನ್ನು ಹಾಕಿ ಗೋಡಂಬಿ, ದ್ರಾಕ್ಷಿ ಇವನ್ನೆಲ್ಲವನ್ನು ಹುರಿದು ತಗೊಳ್ಬೇಕು. ಮೊದಲಿಗೆ 1 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಉರಿಯನ್ನು ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಈ ಕೇಸರಿ ಬಾತನ್ನು ಮಾಡ್ಕೊಳ್ಬೇಕಾಗತ್ತೆ. ಶುರುವಿಂದ ಕೊನೆ ತನಕನೂ ನಾವು ಅದೊಂದು ನೆನಪಲ್ಲಿ ಇಟ್ಕೊಳ್ಬೇಕು. ಆಮೇಲಿಂದ ದಪ್ಪ ತಳದ ಬಾಣಲಿ ಅಥವಾ ಪ್ಯಾನ್ ಇವೆರಡರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಿಕೊಳ್ಳಿ. ಈಗ ಗೋಡಂಬಿಯನ್ನೆಲ್ಲ ಸರಿಯಾಗಿ ಹುರಿದಾಯಿತು, ಹೊಂಬಣ್ಣ ಬಂತು ಅನ್ನುವಾಗ ದ್ರಾಕ್ಷಿಯನ್ನು ಕೂಡ ಅದರ ಒಟ್ಟಿಗೆ ಹಾಕ್ಕೊಳ್ಬೇಕು. ದ್ರಾಕ್ಷಿ ನಿಮಗೆ ಬಿಸಿಯಾಗಿ ಚೆನ್ನಾಗಿ ಹುರಿದು ಸಿಕ್ಕೋದಕ್ಕೆ ತುಂಬ ಟೈಮ್ ಬೇಕಾಗಿಲ್ಲ. ಅದು ಭಾಳ ಬೇಗನೆ ನಮಗೆ ಫ್ರೈ ಆಗಿ ಸಿಗುತ್ತೆ. ನೋಡಿ, ಅದು ಕಲರೆಲ್ಲ ಚೇಂಜ್ ಆಯಿತು, ದ್ರಾಕ್ಷಿ ಕೂಡ ಬೆಳ್ಳಗಾಯಿತು ನೋಡಿ. ಅದಾದ ನಂತರ ನಾವಿನ್ನೀಗ ತೆಗೆದು ಒಂದು ತಟ್ಟೆಗೆ ಹಾಕಿ ಸೈಡಲ್ಲಿ ಎತ್ತಿಡೋಣ ಇದನ್ನು. ಇನ್ನೀಗ ಪ್ರತಿಯೊಂದನ್ನು ಕೂಡ ಅಳತೆ ಮಾಡಿ ನಾವು ಹಾಕ್ಕೊಳ್ಬೇಕಾಗತ್ತೆ. ಯಾವುದಾದ್ರೂ ಒಂದು ಕಪ್ಪನ್ನು ನೀವು ತಗೊಳ್ಬೋದು, ಅದರಲ್ಲೇ ಸರಿಯಾಗಿ ಅಳತೆ ಮಾಡಬೇಕು. ಈಗ ನಾನಿಲ್ಲಿ ಕಪ್ ಅಳತೆಯಿಂದ ಅರ್ಧ ಕಪ್ ಆಗೋಷ್ಟು ತುಪ್ಪವನ್ನು ನಾನೀಗ ಪ್ಯಾನಿಗೆ ಹಾಕ್ತಾ ಇದ್ದೀನಿ. ಇದು ನಾನು ಮೆಷರ್ಮೆಂಟ್ ಕಪ್ಪಿಂದನೇ ಅಳತೆ ಮಾಡಿ ಹಾಕುವಂಥದ್ದು ಎಲ್ಲವನ್ನು ಕೂಡ. ಈಗ ಅರ್ಧ ಕಪ್ ತುಪ್ಪವನ್ನು ಹಾಕಿ ಆದ ನಂತರ 1 ಕಪ್ ಆಗುವಷ್ಟು ಬಾಂಬೆ ರವವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ 1 ಕಪ್ ಆಗುವಷ್ಟು ಬಾಂಬೆ ರವೆಗೆ ಅರ್ಧ ಕಪ್ ತುಪ್ಪ ಸರಿ ಹೊಂದುತ್ತೆ. ಇಷ್ಟೇ ಹಾಕಿದರೆ ಸಾಕಾಗುತ್ತೆ. ಈಗ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಬಾಂಬೆ ರವವನ್ನು. ಉರಿಯನ್ನು ನಾನಾಗಲೇ ಹೇಳಿದಂತೆ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕು. ಒಂದು 10 ನಿಮಿಷ ಎಲ್ಲ ಹುರಿಯೋದ್ರಿಂದ ತುಂಬ ಚೆನ್ನಾಗಿ ಬಾಂಬೆ ರವೆ ನಾವು ಬೇಯಿಸಿದಾಗ ಅರಳಿಕೊಂಡು ಬರುತ್ತೆ. ಇನ್ನೀಗ ಬಾಂಬೆ ರವವನ್ನು ನಾವು ತುಪ್ಪದಲ್ಲಿ ಹುರಿದಾಗ ಅದರ ಘಮ ಕೂಡ ಚೆನ್ನಾಗಿ ಬರುತ್ತೆ. ಇನ್ನೊಂದು ಅದರ ಕಲರ್ ಕೂಡ ಚೇಂಜ್ ಆಗುತ್ತೆ, ಬೆಳ್ಳಗಾಗುತ್ತೆ. ಅಲ್ಲಿ ತನಕ ನಾವು ಹುರ್ಕೊಳ್ಬೇಕಾಗುತ್ತೆ. ಈಗ ಒಂದು ಕಡೆ ಬಾಂಬೆ ರವವನ್ನು ಫ್ರೈ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನೊಂದು ಸ್ಟವ್ ಮೇಲೆ ನಾವೀಗ ಪಾತ್ರೆಯನ್ನು ಇಟ್ಕೊಂಡು ಯಾವ ಕಪ್ಪಳತೆಯಿಂದ ನಾವು ಬಾಂಬೆ ರವವನ್ನು ತಗೊಂಡಿದ್ದೀವಿ ನೋಡಿ, ಅದೇ ಕಪ್ಪಿನಿಂದ 2 ಕಪ್ ಆಗೋಷ್ಟು ನೀರನ್ನು ಈಗ ಹಾಕ್ಕೊಂಡು ಕುದಿಯೋದಕ್ಕೆ ಇಡಬೇಕಾಗುತ್ತೆ. ಇನ್ನು ಕೇಸರಿ ಬಾತ್ ಎಲ್ಲ ಮಾಡಬೇಕಾದ್ರೆ ಡಬ್ಬಲ್ ನೀರು ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬಾರ್ದು. ಇಷ್ಟರಲ್ಲೇ ಹದವಾಗಿ ಚೆನ್ನಾಗಿ ಬೆಂದು ಸಿಗುತ್ತೆ ನಮಗೆ. ಕಮ್ಮಿ ಉರಿಯಲ್ಲೇ ಇಟ್ಕೊಂಡಿರಿ ಅದನ್ನು ಕೂಡ. ಈಗ ಇಲ್ಲಿ ಬಾಂಬೆ ರವವನ್ನು ಹುರಿದಾಗುವಷ್ಟು ಹೊತ್ತಿಗೆ ಅದು ಕೂಡ ಚೆನ್ನಾಗಿ ಕುದಿಯುತ್ತೆ ನೀರು ಕೂಡ. ಈಗ ನೋಡ್ತಿರ್ಬೋದು ಅರ್ಧದಷ್ಟು ಈಗ ಹುರಿದಾಗಿದೆ. ಇನ್ನೂ ಈಗ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಇನ್ನೊಂದು ಸಣ್ಣ ಕನ್ಫ್ಯೂಷನ್ ಏನು ಅಂತಂದರೆ, ಕ್ಷೀರ ಮತ್ತೊಂದು ಕೇಸರಿ ಬಾತು ಎರಡೂ ಬೇರೆ ಬೇರೆಯಾಗಿರುತ್ತೆ. ಕ್ಷೀರವನ್ನು ಮಾಡೋದು ಹಾಲನ್ನು ಹಾಕಿಬಿಟ್ಟು, ಕ್ಷೀರ ಅನ್ನೋದು ಸಂಸ್ಕೃತ ಪದ, ಅದರಲ್ಲಿ ಹಾಲನ್ನು ಹಾಕಿಯೇ ನಾವು ಕ್ಷೀರವನ್ನು ಮಾಡುವಂಥದ್ದು. ಈಗ ಕೇಸರಿ ಬಾತಿಗೆ ಹೆಸರಲ್ಲಿರುವಂತೆ ಕೇಸರಿ ದಳಗಳನ್ನೇ ಹಾಕಬೇಕಾಗುತ್ತೆ ನಾವೀಗ. ಈಗ ನೋಡ್ತಿರ್ಬೋದು ನಾವೀಗಾಗಲೇ ಬಾಂಬೆ ರವನ್ನೆಲ್ಲ ಸರಿಯಾಗಿ ಹುರ್ಕೊಂಡಿದ್ದಾಯಿತು. ಕಲರ್ ನೋಡ್ತಿರ್ಬೋದು ನೀವು, ಬಿಳಿ ಕಲರಿಗೆ ಟರ್ನ್ ಆಗ್ತಾಯಿದೆ ನೋಡಿ. ಇಷ್ಟ ಆದರೆ ಸಾಕಾಗುತ್ತೆ. ಟೋಟಲಾಗಿ 10 ನಿಮಿಷ ಹುರಿದ್ರೆ ಬಾಂಬೆ ರವೆ ಕೂಡ ಸರಿಯಾಗಿ ಹುರಿದಂಗೆ ಆಯ್ತು. ಈಗ ಆ ಸೈಡ್ ಸ್ಟವಲ್ಲಿ ಇಟ್ಟದ್ದಂತೂ ಬಿಸಿನೀರು ಕೂಡ ಚೆನ್ನಾಗಿ ಕುದ್ದಿದೆ. ಅದನ್ನು ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬರಬೇಕು. ಇನ್ನೀಗ ನಾವು ತುಪ್ಪದಲ್ಲಿ ಸರಿಯಾಗಿ ಹುರಿದಿರೋದ್ರಿಂದ ಗಂಟುಗಳಾಗೋದು ತುಂಬ ಕಮ್ಮಿ. ಆದರೂ ಆಗಾಗ ನಾವೀಗ ನೀರನ್ನು ಹಾಕ್ತಾ ಬಂದಾಗೆಲ್ಲ ಕೈ ಆಡಿಸ್ತಾನೆ ಇರಬೇಕು. ಇದನ್ನು ಮೇಲ್ಭಾಗದಲ್ಲಿ ತುಪ್ಪ ಎಲ್ಲ ಕಾಣ್ತಿದೆಯಲ್ಲ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಬಾಂಬೆ ರವೆ ನೀರಿನ ಜೊತೆಗೆಲ್ಲ ತುಪ್ಪ ಕೂಡ ಹೊಂದಿಕೆ ಆಗಬೇಕು. ಅಲ್ಲಿ ತನಕ ನಾವು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಸರಿಯಾಗಿ ಹೀಗೆ ಮುಗಿಸ್ತಾ ಬಂದ ಹಾಗೆಯೇ ಅದು ಗಟ್ಟಿ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ. ಸರಿಯಾಗಿ ಮಿಕ್ಸ್ ಆದ ನಂತರ ನಾವಿದನ್ನು ಇನ್ನು ಮುಚ್ಚಳನ ಮುಚ್ಚಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಇದನ್ನು ಹಾಗೆಯೇ ಬೇಯೋದಕ್ಕೆ ಬಿಡಬೇಕು. ಸರಿಯಾಗಿ ಬೆಂದಾದ ನಂತರ ನಾವಿದನ್ನು ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಇನ್ನು ಈ ಸ್ವೀಟ್ ಕೇಸರಿ ಬಾತನ್ನು ಹಲವು ವಿಧದಲ್ಲಿ ಮಾಡೋದಕ್ಕೆ ಬರುತ್ತೆ. ಮೊದಲೇ ನಾವೀಗ ಸಕ್ಕರೆಯನ್ನು ಹಾಕ್ಕೊಳ್ಬೋದು ಹುರಿದಾದ ನಂತರ.
ಸಕ್ಕರೆಯನ್ನು ಹಾಕಿಬಿಟ್ಟು ಆಮೇಲೆ ಕುದಿಯುವಂಥ ನೀರನ್ನು ಹಾಕಿ ಬೇಯಿಸೋದು ಇದೆ. ಬಟ್ ನಿಮಗೆ ಆ ವಿಧಾನದಲ್ಲಿ ಬಾಂಬೆ ರವೆ ಇದೆಯಲ್ಲ ಅದು ಚೆನ್ನಾಗಿ ಬೆಂದು ಸಿಗಲ್ಲ. ಅದಕ್ಕೋಸ್ಕರ ಸರಿಯಾಗಿ ಬೇಯಬೇಕು. ಇದು ಬೆಂದ ನಂತರವೇ ನಾವು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡ್ತಿರ್ಬೋದು ಚೆನ್ನಾಗಿ ಅರಳಿಕೊಂಡು ಬಂದಿದೆ ನೋಡಿ, ಬಿಡಿ ಬಿಡಿಯಾಗಿ ಕೂಡ ಬಂದಿದೆ. ಇಷ್ಟ ಆದರೆ ನಮಗೆ ಕೇಸರಿ ಬಾತು ತುಂಬ ಸೂಪರಾಗಿ ಬರುತ್ತೆ. ಬೆಂದಿರುವಂತಹ ಬಾಂಬೆ ರವೆಯನ್ನು ಚೆನ್ನಾಗೊಮ್ಮೆ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೆ ನಾವು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಅಳತೆ ಪ್ರಮಾಣ 1 ಕಪ್ ಬಾಂಬೆ ರವೆಗೆ 2 ಕಪ್ ಆಗೋಷ್ಟು ನೀರು, ಅರ್ಧ ಕಪ್ ಆಗೋಷ್ಟು ತುಪ್ಪ ಮತ್ತು 1.5 ಕಪ್ ಆಗೋಷ್ಟು ಸಕ್ಕರೆ ಇಷ್ಟನ್ನೇ ಹಾಕಿದರೆ ಸಾಕಾಗತ್ತೆ. ಇವಿಷ್ಟನ್ನು ಗಮನದಲ್ಲಿ ಇಟ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ಕೇಸರಿ ಬಾತನ್ನು ಮಾಡ್ಕೊಳ್ಬೋದು. ಈಗ ಯಾವ ಕಪ್ ಅಳತೆಯಿಂದ ನಾವು ಬಾಂಬೆ ರವೆಯನ್ನು ತಗೊಂಡಿದ್ದೀವಿ ನೋಡಿ, ಅದೇ ಕಪ್ಪಿನಿಂದ 1.5 ಕಪ್ ಆಗುವಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಬೇಕು. ಸಿಹಿ ಇನ್ನೂ ನಿಮಗೆ ಜಾಸ್ತಿ ಬೇಕು ಅಂತಂದರೆ 1/4 ಕಪ್ಪೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಿಮಗೆ ಇಷ್ಟೇ ಹದವಾಗಿರುತ್ತೆ, ಅದಕ್ಕಿಂತ ಜಾಸ್ತಿ ಇನ್ನೂ ಹಾಕೋದಕ್ಕೆ ಹೋದರೆ ತುಂಬ ಸಿಹಿ ಆಗಿಬಿಡುತ್ತೆ. ಸಕ್ಕರೆಯನ್ನೆಲ್ಲ ಹಾಕಿ ಆದ ನಂತರ ಬೆಂದಿರುವ ಬಾಂಬೆ ರವದ ಜೊತೆಗೆ ಸರಿಯಾಗಿ ಅದು ಕೂಡ ಮಿಕ್ಸ್ ಆಗಬೇಕು. ಆವಾಗ ನೀರಾಗತ್ತೆ ಅದು. ಮತ್ತು ಗಂಟೆಲ್ಲ ಇಲ್ದಂಗೆ ಚೆನ್ನಾಗಿ ಇದನ್ನು ಕೈಯಾಡಿಸ್ತಾನೆ ಇರಬೇಕು. ಇನ್ನು ನಾವು ಸರಿಯಾಗಿ ಕಾಯಿಸ್ಕೊಳ್ಬೇಕಾಗತ್ತೆ. ಇನ್ನು ಆದಷ್ಟು ಈ ಥರ ಹಲ್ವಾ ಅಥವಾ ಕೇಸರಿ ಬಾತು, ಕ್ಷೀರ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಮರದ ಸೌಟನ್ನೇ ಬಳಸಿದರೆ ತುಂಬಾ ಒಳ್ಳೆಯದು. ಈಗ ನೋಡ್ತಿರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕಾಯಿಸ್ಬೇಕಾಗತ್ತೆ ಒಂದು 10 ನಿಮಿಷ ಎಲ್ಲ ಇನ್ನು ಹೀಗೇ ಕೈಯಾಡಿಸ್ತಾನೆ ಇರಬೇಕು, ಕಮ್ಮಿ ಉರಿಯಲ್ಲಿ ಇಟ್ಕೊಂಡು. ಇನ್ನು ಈ ಹಂತದಲ್ಲಿ ನಾವಾಗಲೇ ನೆನೆಸೋದಕ್ಕೆ ಹಾಕಿದಂತಹ ಕೇಸರಿ ದಳಗಳನ್ನು ಕೂಡ ಮಿಕ್ಸ್ ಮಾಡ್ತಾ ಬರಬೇಕು. ನಾವು ಆಗಲೇ ಕೇಸರಿಯನ್ನು ನೆನೆ ಹಾಕಿರೋದ್ರಿಂದ ಅದರ ಸತ್ವ ಕೂಡ ಬಿಟ್ಕೊಂಡಿರುತ್ತೆ, ಕಲರ್ ಕೂಡ ಚೆನ್ನಾಗಿ ಬಂದಿರುತ್ತೆ. ಕೇಸರಿಯನ್ನೆಲ್ಲ ಹಾಕಿ ಆದ ನಂತರ ಸರಿಯಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಈ ಕೇಸರಿಯನ್ನು ಹಾಕೋದ್ರಿಂದ ಸ್ಮೆಲ್ ಕೂಡ ಹಾಗೆಯೇ ತುಂಬ ಚೆನ್ನಾಗಿ ಬರುತ್ತೆ ಕೇಸರಿ ಬಾತಿದ್ದು. ಈಗ ನೋಡ್ತಿರ್ಬೋದು ಒಂದು 5 ನಿಮಿಷದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ. ಈಗ ಸೈಡಿಂದೆಲ್ಲ ಸ್ವಲ್ಪ ತುಪ್ಪ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೂ ಕೊನೆ ಹಂತದಲ್ಲಿ ನಾವೀಗ ಲಾಸ್ಟಲ್ಲಿ ಒಮ್ಮೆ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಮತ್ತೆ ಹಾಕ್ಕೊಳ್ಬೇಕಾಗುತ್ತೆ. ಹೀಗೆ ತುಪ್ಪವನ್ನು ಹಾಕೋದ್ರಿಂದ ಕೇಸರಿ ಬಾತಿನ ಟೇಸ್ಟು ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ. ಇನ್ನು ತುಪ್ಪನ ಹಾಕಿ ಮಿಕ್ಸ್ ಮಾಡಿ ಆದ ನಂತರ ಕೊನೆಯಲ್ಲಿ ನಾವಾಗಲೇ ಹುರಿದಿಟ್ಟಂತಹ ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿಯನ್ನು ಕೂಡ ಹಾಕ್ಕೊಂಡ್ರೆ ಕೇಸರಿ ಬಾತು ಕೂಡ ರೆಡಿಯಾಗುತ್ತೆ. ಏಲಕ್ಕಿಯನ್ನು ಆದಷ್ಟು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ ಏಲಕ್ಕಿ ಪೌಡರ್. ಮತ್ತು ಹುರಿದಿಟ್ಟಂತಹ ಗೋಡಂಬಿ ಮತ್ತು ದ್ರಾಕ್ಷಿ ಇಷ್ಟೇ. ಇದಕ್ಕಿನ್ನು ಬೇರೆ ಏನನ್ನೂ ಆ್ಯಡ್ ಮಾಡುವಂಥದ್ದಿಲ್ಲ. ಲಾಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಕೇಸರಿ ಬಾತನ್ನು ಕೊನೆಯದಾಗಿ ನಾವು ಯಾವ ಥರ ರೆಡಿ ಆಯಿತು ಅಂತ ನೋಡೋದು ಅಂತ ಅಂದರೆ, ಬಿಸಿಯಾಗಿಯೇ ಇರುತ್ತೆ. ಸೌಟಿಂದ ಕೇಸರಿ ಬಾತನ್ನು ಸ್ವಲ್ಪ ತೆಗೆದು ನೋಡಿ, ಕೈಯಿಂದ ಮುಟ್ಟಿದಾಗ ಅಂಟ್ಕೊಳ್ಬಾರ್ದು. ಆಯಿಲಿ ತುಪ್ಪದ ಅಂಶ ನಮಗೆ ಸಿಕ್ಕಿತು ಅಂತಾದರೆ ತುಪ್ಪ ಕೂಡ ಬಿಟ್ಕೊಂಡಿದೆ ಅಂತ ಅರ್ಥ. ಅದೇ ರೀತಿಯಾಗಿ ಕೇಸರಿ ಬಾತು ನಮಗೆ ರೆಡಿ ಆಯಿತು ಅಂತ ಅರ್ಥ. ಇಷ್ಟಾದರೆ ಸಾಕಾಗತ್ತೆ. ಇನ್ನಿದನ್ನು ಸ್ಟವನ್ನು ಆಫ್ ಮಾಡಿ ನಾವಿದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಇನ್ನು 2ನೇ ಬಾರಿಗೆ ಅಳತೆ ಪ್ರಮಾಣನ ನಾನು ಹೇಳ್ತೀನಿ, ಕರೆಕ್ಟಾಗಿರುತ್ತೆ. ಇಷ್ಟನ್ನೇ ಮಾಡಿದರೆ ಸಾಕಾಗುತ್ತೆ. 1 ಬಾಂಬೆ ರವಕ್ಕೆ 1.5 ಕಪ್ ಆಗೋಷ್ಟು ಸಕ್ಕರೆ, ಅರ್ಧ ಕಪ್ ಆಗೋಷ್ಟು ತುಪ್ಪ, ಆಮೇಲೆ 2 ನೀರು ಇಷ್ಟನ್ನು ಹಾಕಿದರೆ ಕರೆಕ್ಟಾದ ಪ್ರಮಾಣದಲ್ಲಿ ನೀವು ಕೂಡ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು. ಪರ್ಫೆಕ್ಟ್ ಆಗಿರುವಂತಹ ಕೇಸರಿ ಬಾತನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಲ್ವಾ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ರೀತಿಯಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.